ಹೃದಯ ಶುದ್ಧವಾಗುವುದು, ನಾನು ದೇವರಲ್ಲಿ ಭಕ್ತಿಯನ್ನು ಹೊಂದುವುದು ಹೇಗೆ? ಶ್ರೀಮಾತೆ, ಎಲ್ಲವೂ ಸರಿಯಾದ ಸಮಯದಲ್ಲಿ ಆಗುತ್ತದೆ. ಈಗ ನೀನು ಶ್ರೀರಾಮಕೃಷ್ಣರಲ್ಲಿ ಶರಣಾಗಿದ್ದೀಯ, ಎಲ್ಲವನ್ನೂ ಪಡೆಯುತ್ತೀಯ. ಶ್ರೀರಾಮಕೃಷ್ಣರನ್ನು ಪ್ರಾರ್ಥಿಸು. ಈಗ 4 ಪ್ರಶ್ನೆ ಆಯ್ತಲ್ವ. ಮೊದಲನೇ ಪ್ರಶ್ನೆ ಏನು ಹೇಳಿದರೆ, ಮೊದಲನೇ ಪ್ರಶ್ನೆಯಲ್ಲಿ ಒಂದು ಚಿಕ್ಕ ಸೀಡ್ ತಗೊಂಡು ಆ ಸೀಡಲ್ಲಿ ಎಷ್ಟು ದೊಡ್ಡ ಮರ ಬೆಳೆಯುತ್ತೆ ಅಂತ ಪ್ರಶ್ನೆ ಕೇಳ್ತೇನೆ ಒಬ್ಬ ಶಿಷ್ಯ ಅಲ್ವಾ. ಈಗೆಲ್ಲ ನಾವು ಸ್ಪಿರಿಚುವಲ್ ಪಾತಲ್ಲಿ ಅಥವಾ ಆಧ್ಯಾತ್ಮಿಕ ಜೀವನದಲ್ಲಿ ಅಥವಾ ಒಂದು ಏನೋ ನಾವು ಸ್ಟಡೀಸ್ ಬಿಟ್ಟು ಹೊರಗಡೆ ಏನೋ ಕಲಿತಾ ಇದೆ ಅಂತ ತಿಳ್ಕೊಳ್ತೀವಿ ಅಂತ ಹೇಳ್ತಾ ಇದ್ದೀವಲ್ವ. ನಮ್ಮಲ್ಲಿ ಎಷ್ಟು ಜನಕ್ಕೆ ಈ ರೀತಿ ಅನಿಸಿದೆ? ಇದು ಅಂದರೆ ಕಾಮನ್ನಾಗಿ ನಾವೆಲ್ಲ ಗಿಡಗಳನ್ನ ಬೆಳೆಸಿದ್ದೀವಿ, ಸಸಿಗಳನ್ನ ಬೆಳೆಸಿದ್ದೀವಿ, ಪ್ರಾಣಿಗಿಂತ ಹೆಚ್ಚಾಗಿ ಆ ಗಿಡನ ಸೇಫ್ ಮಾಡ್ಕೊಂಡಿದ್ದೀವಿ, ಬೆಳೆಸಿದ್ದೀವಿ ಅಥವಾ ಬೆಳೆದಿದ್ದನ್ನು ನೋಡಿದ್ದೀವಿ, ಬೆಳೆದಿರೋದನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅಲ್ವಾ. ಈ ಥರ ಎಲ್ಲ ಮಾಡಿ ಆದರೂ ಈ ಥರ ಯೋಚನೆ ನಮ್ಮಲ್ಲಿ ಹೇಗೆ ಯಾವಾಗ ಬಂದಿದೆ? ಯಾವಾಗಾದರೂ ಬಂದಿದೆಯಾ? ಸೊ ಒಬ್ಬ ಹುಡುಗನಿಗೆ ಅದಕ್ಕೆ ಪ್ರಶ್ನೆ ಬರುತ್ತೆ. ಸೊ ಈ ಥರದ ಕ್ವಶನ್ಸ್ನ ನಮ್ಮಲ್ಲಿ ಯಾವಾಗ ಬರುತ್ತೆ ಅವಾಗ ನಾವು ಇನ್ನೂ ಒಳಗೆ ಹೋಗೋಕ್ಕೆ ಪ್ರಯತ್ನ ಮಾಡಿ.